ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನೆರಳು ಹೇಗೆ ಆಗುತ್ತದೆ, ಶ್ಯಾಡೋ ಫಾರ್ಮೇಶನ್ ಹೇಗೆ ಆಗುತ್ತೆ ಅನ್ನೋದನ್ನ ನೋಡೋಣ. ಕೆಲವು ಸಾರಿ ಚಿಕ್ಕ ಮಕ್ಕಳು ಕೇಳ್ತಾರೆ, ಈ ನೆರಳು ಹೆಂಗ್ ಬಂತು ಅಂತ. ಕೆಲವು ಸಾರಿ ನಾವೇನೆ ಈಗ ಆಗಲ್ಲ, ಹೋಗೋ ಆಮೇಲೆ ಹೇಳ್ತೀನಿ ಅಂತ ಮಕ್ಕಳಿಗೆ ಹೇಳೋದು ಉಂಟು. ಉಪಾಧ್ಯಾಯರು ನರ್ಸರಿ ಶಾಲೆಗಳಲ್ಲಿ ಆ ರೀತಿ ಹೇಳೋದನ್ನ ನಾನು ಅನೇಕ ಸಾರಿ ಕೇಳಿದ್ದೀನಿ. ಇವತ್ತು ನಾನು ಸರಳ ವಿಜ್ಞಾನದಲ್ಲಿ ನೆರಳು ಹೇಗೆ ಆಗುತ್ತೆ ಅನ್ನೋದನ್ನ ತುಂಬಾ ಸರಳವಾಗಿ ಹೇಳ್ತೀನಿ. ಬನ್ನಿ ನೋಡೋಣ. ನೆರಳು, ಶ್ಯಾಡೋ ಹೇಗೆ ಉಂಟಾಗುತ್ತದೆ ಒಂದು ಕ್ವಶನ್. ಮತ್ತೆ ನೆರಳಿನ ರಹಸ್ಯ ಅಂದ್ರೆ ನೆರಳು ಹೇಗೆ ಉಂಟಾಗುತ್ತೆ ಅಂತ ಹೇಳಿದ್ರೆ ನೆರಳಿನ ರಹಸ್ಯ ಗೊತ್ತಾಗುತ್ತೆ. ಬೆಳಕು ಮತ್ತು ನೆರಳು ಇವುಗಳ ಸಂಬಂಧ ಗೊತ್ತಾಗುತ್ತೆ. ಇದು ಕನ್ನಡದಲ್ಲಿ ಸರಳ ವಿಜ್ಞಾನವಾಗಿ ಹೇಳಿದ್ದೀನಿ. ನಾವು ಇದನ್ನು ನೆರಳಿನ ವಿಜ್ಞಾನ ಅಂತ ಬೇಕಾದ್ರೆ ಹೇಳ್ಬೋದು. ಮೊದಲನೆಯ ಪ್ರಶ್ನೆ, ನೆರಳು ಅಂದ್ರೇನು? ವಾಟ್ ಈಸ್ ಶ್ಯಾಡೋ? ಇಲ್ಲಿ ನನ್ನ ಟೇಬಲ್ ಮೇಲೆ ಒಂದು ಮೊಬೈಲ್ ಇಟ್ಟಿದ್ದೀನಿ ಸ್ಟ್ಯಾಂಡ್ ಮೇಲೆ. ಮೊಬೈಲಿನ ಬೆಳಕು ಅಲ್ಲಿ ವೈಟ್ ಬೋರ್ಡ್ ಮೇಲೆ ಬಿದ್ದಿದೆ. ಎಡಭಾಗದಲ್ಲಿ ಬೆಳಕಿನ ಒಂದು ಸೋರ್ಸ್ ಲೈಟ್ ಇದೆ. ಬೆಳಕನ್ನ ಸೋರ್ಸ್ ನಾನು ತೋರಿಸಿಲ್ಲ, ಆದ್ರೆ ನೆರಳು ಬಿದ್ದಿರೋದನ್ನು ತೋರಿಸಿದ್ದೀನಿ. ಅದು ನೆರಳು. ಅಲ್ಲಿ ನೋಡಿ, ಇನ್ನೂ ಒಂದು ಆ ನೆರಳು ಸೂಕ್ಷ್ಮ ನೋಡಿ, ನೆರಳು ಕೆಳಗೆ ಇನ್ನೊಂದು ನೆರಳು ಕಾಣಿಸ್ತಾ ಇದೆ ವೈಟ್ ಆಗಿ. ಅಂದರೆ ಕೆಲವು ಸಾರಿ 2-3 ನೆರಳುಗಳು ಬೀಳ್ಬೋದು. ನಾವು ಬೆಳಕಿನ ಮುಂದೆ ನಿಂತಾಗ ನಮ್ಮ ಆಕಾರ ಕತ್ತಲೆ ಹಾಗೆ ಕಾಣಿಸುತ್ತೆ. ಅದೇ ಶ್ಯಾಡೋ ಅಂತ ಕರೀತಾರೆ. ಅದನ್ನು ನೆರಳು ಅಂತ ಕರೀತಾರೆ. ಬೆಳಕನ್ನು ಯಾವುದಾದ್ರೂ ವಸ್ತು ತಡೆದಾಗ ನೆರಳು ಉಂಟಾಗುತ್ತೆ. ಇನ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಎ ಡಾರ್ಕ್ ಶೇಪ್ ಅಪಿಯರ್ಸ್ when an object blocks the light. For example, if you stand in front of a white light, your shadow will fall. Shadows form because light travels in straight lines. Light ಅಂಕು ಡೊಂಕ ಹೋಗಿದ್ರೆ ಶಾಡೋ ಬೀಳ್ತಾ ಇರ್ಲಿಲ್ಲ. ಇದೊಂದು ಸೀಕ್ರೆಟ್. ಲೈಟು ಸ್ಟ್ರೈಟ್ ಲೈನ್ ಹೋಗುತ್ತೆ, ಅದಕ್ಕೋಸ್ಕರ ಶಾಡೋ ಬರುತ್ತೆ. ನೆರಳು ಹೇಗೆ ಆಗುತ್ತೆ ಅನ್ನುವ ಒಂದು ಪ್ರಕ್ರಿಯೆಯನ್ನ ನೋಡೋಣ. ಪ್ರಾಸೆಸ್ ಆಫ್ ಶ್ಯಾಡೋ ಫಾರ್ಮೇಶನ್. ಅದಕ್ಕೆ ಮುಖ್ಯವಾಗಿ 3 ಥಿಂಗ್ಸ್ ಬೇಕಾಗುತ್ತೆ ಶ್ಯಾಡೋ ಆಗೋದಕ್ಕೆ. ಒಂದನೇದು ಬೆಳಕಿನ ಮೂಲ ಇರಬೇಕು. ಸನ್ಲೈಟ್ ಆಗ್ಬೋದು, ಬಲ್ಬ್ ಆಗ್ಬೋದು, ಟಾರ್ಚ್ ಆಗ್ಬೋದು. ಮತ್ತೊಂದು ಅಪಾರದರ್ಶಕ ವಸ್ತು ಇರಬೇಕು, ಒಪೇಕ್ ಆಬ್ಜೆಕ್ಟ್ ಇರಬೇಕು. ಹ್ಯೂಮನ್ ಬಾಡಿ ಆಗ್ಬೋದು, ಮರ ಆಗ್ಬೋದು, ಬುಕ್ ಆಗ್ಬೋದು, ಟ್ರೀ ಆಗ್ಬೋದು, ಪ್ಲಾನೆಟ್ ಆಗ್ಬೋದು. ತೆರೆ, ಒಂದು ಸ್ಕ್ರೀನ್ ಬೇಕಾಗುತ್ತೆ. ಅದು ನೆಲ ಆಗ್ಬೋದು ಅಥವಾ ಸರ್ಫೇಸ್ ಆಗ್ಬೋದು. ಹೀಗೆ 3 ಮುಖ್ಯವಾಗಿರ್ತಕ್ಕಂಥ ವಸ್ತುಗಳು ಬೇಕು. ಆಗ ಲೈಟಿನ ಮೂಲದಿಂದ ಲೈಟು ಆ ಅಪಾರದರ್ಶಕ ವಸ್ತು ಒಪೇಕ್ ಆಬ್ಜೆಕ್ಟ್ ಮೇಲೆ ಬಿದ್ದಾಗ ನೆರಳು ಫಾರ್ಮ್ ಆಗುತ್ತೆ, ನೆಲದ ಮೇಲೆ ಅಥವಾ ಒಂದು ಸರ್ಫೇಸ್ ಮೇಲೆ. ಕಾರಣ ಏನಂದ್ರೆ, ಲೈಟ್ ಟ್ರಾವೆಲ್ಸ್ ಇನ್ ದಿ ಸ್ಟ್ರೈಟ್ ಲೈನ್. When the object blocks the light, a shadow forms behind. ಇದೇ ಒಂದು ನೆರಳು ಉಂಟಾಗುವ ಪ್ರಕ್ರಿಯೆ ಅಥವಾ ನೆರಳಿನ ಸೀಕ್ರೆಟ್. ನೆರಳು ಬದಲಾವಣೆ ಆಗ್ತಾ ಇರುತ್ತೆ. ಬೆಳಗಿನ ಸೂರ್ಯನ ಬೆಳಕಿನ ಮುಂದೆ ನೀವು ನಿಂತ್ಕೊಂಡಾಗ ನಿಮ್ಮ ಶ್ಯಾಡೋ ನೆರಳಿದೆಯಲ್ಲ ಉದ್ದನಾಗಿ ಕಾಣಿಸುತ್ತೆ. ಬೆಳಕಿಗೆ ಹತ್ತಿರ ಬಂದರೆ ನೆರಳು ದೊಡ್ಡದಾಗುತ್ತೆ. ಅಂದ್ರೆ ಮಧ್ಯಾಹ್ನ ನೆತ್ತಿ ಮೇಲೆ ಬರ್ತಾನಲ್ಲ ಸೂರ್ಯ, ಆಗ ನಮ್ಮ ನೆರಳು ಚಿಕ್ಕದಾಗಿ ಕಾಣಿಸುತ್ತೆ. ಬೆಳಕಿನಿಂದ ದೂರ ಹೋದರೆ ಆಗ್ಲೂ ಸಹಿತ ಚಿಕ್ಕದಾಗುತ್ತೆ. ಬೆಳಕಿನ ದಿಕ್ಕು ಬದಲಾದರೆ ನೆರಳಿನ ದಿಕ್ಕು ಬದಲಾಗುತ್ತೆ. ಡೈಲಿ ಎಕ್ಸಾಂಪಲ್, ಮಾರ್ನಿಂಗ್ ಶ್ಯಾಡೋ ಇಸ್ ವೆರಿ ಲಾಂಗ್, ಆಫ್ಟರ್ನೂನ್ ಶ್ಯಾಡೋ ಇಸ್ ವೆರಿ ಶಾರ್ಟ್, again evening shadow is long again. ಅಂದ್ರೆ ಬೆಳಕು ಮತ್ತು
ನೆರಳು ಒಂದಕ್ಕೊಂದು ಸಂಬಂಧ ಹೊಂದಿವೆ. ನೆರಳಿನ ವಿಶೇಷತೆಗಳು ಏನು ಅಂದ್ರೆ, ನೆರಳಿಗೆ ಬಣ್ಣ ಇರಲ್ಲ, ಅದು ಯಾವಾಗಲೂ ಕಪ್ಪು ಬಣ್ಣನೇ ಇರುತ್ತೆ. ನೆರಳು ವಸ್ತುವಿನ ಆಕಾರವನ್ನು ತೋರಿಸ್ತಾ ಇರುತ್ತೆ. ವಸ್ತು ಹೇಗಿರುತ್ತೋ ಹಾಗಿರುತ್ತೆ. ನೀರಿನಲ್ಲಿ ಮತ್ತು ಗೋಡೆಯ ಮೇಲೆ ನಾವು ನೆರಳನ್ನ ಕಾಣಬಹುದು. ಕೆಲವು ಸಾರಿ 2-3 ಕಡೆಯಿಂದ ಬೆಳಕು ಬಿದ್ದರೆ ಅನೇಕ ನೆರಳುಗಳು ಕಾಣಿಸ್ಬೋದು. ಇಲ್ಲಿ ಚಿತ್ರದಲ್ಲಿ ತೋರಿಸಿದೀನಿ ನೋಡಿ, ಕೆಂಪು ಲೈಟು, ನೀಲಿ ಲೈಟು, ಕಪ್ಪು ಲೈಟು ಎಲ್ಲ ಬಿದ್ದಿದೆ. ಒಂದೇ ಒಂದು ಆಬ್ಜೆಕ್ಟ್ ಇದೆ, ಒಂದೇ ವಸ್ತು ಇದೆ, ಆದ್ರೆ ಅಲ್ಲಿರ್ತಕ್ಕಂಥ ನೆರಳುಗಳು ಬೇಕಾದಷ್ಟಿವೆ. ಆಕಾರ ನೋಡಿ ಒಂದೇ ಇದೆ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಮಕ್ಕಳು ನಾವು ಏನ್ ಕಲ್ತ್ಕೊಂಡ್ವಿ ಅಂದ್ರೆ, ಲೈಟ್ travels in straight lines. Objects block light. Shadow form behind objects. Shadow size changes with light position. ನೆರಳು ನಮಗೆ ಬೆಳಕಿನ ದಿಕ್ಕನ್ನು ತಿಳಿಸುತ್ತದೆ. Shadow helps to understand the direction of light. ಕ್ರೆಡಿಟ್ಸ್. ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಕಾನ್ಸೆಪ್ಟು, ಡಿಸೈನು, ವಾಯ್ಸು CG ನಾಗರಾಜ ಅಂದ್ರೆ ನಾನು. ಅಕಾಡೆಮಿಕ್ ಹೆಲ್ಪ್ ChatGPT, ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್ ಮತ್ತೆ ಯೂಟ್ಯೂಬ್. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.